ನಾನು ಹೇಳ್ತಾ ಇದ್ದೆ ನಿಮ್ ಜರ್ನಿ ಇವರಿಬ್ರದ್ದು ಒಂದು ಸಿಮಿಲಾರಿಟಿ ಏನಂದ್ರೆ ಅವರು ನಿರ್ದೇಶಕರಾಗಬೇಕು ಅಂತ ಬಂದು ನಿರ್ಮಾಪಕರಾಗಿ ಇಷ್ಟು ವರ್ಷ ಪ್ರೊಡಕ್ಷನ್ ಹೌಸ್ ಮೂಲಕ ನಿಮ್ಗೆಲ್ಲ ಪರಿಚಿತರು, ಈಗ ನಿರ್ದೇಶನ ಮಾಡ್ತಾರೆ. ಇವ್ರು ನಿರ್ದೇಶಕರಾಗಬೇಕು ಅಂತ ಬಂದವ್ರು ಸತ್ಯ. ಏನಿಲ್ಲ, ಎಲ್ಲ ಥ್ಯಾಂಕ್ ಯು. ಎಲ್ಲರೂ ಹಬ್ಬದ ದಿನಾನು ಬಂದಿದ್ದೀರಾ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಐ ಆಮ್ ಜಸ್ಟ್ ಎಕ್ಸೈಟೆಡ್. ವಿಖ್ಯಾತ್ ಅವರು ನಾವು ವಿ ಬೋತ್ ಆರ್ ಈಕ್ವಲಿ ಎಕ್ಸೈಟೆಡ್. ದಿ ಬಿಗ್ಗೆಸ್ಟ್ ಸೂಪರ್ ಸ್ಟಾರ್ಸ್. ನಗಿಸ್ದೇ ಇರೋರಿಲ್ಲ, ಅಳಿಸ್ದೇ ಇರೋರಿಲ್ಲ, ಅವ್ರು ನೋಡದೇ ಇರೋ ಬ್ಲಾಕ್ ಬಸ್ಟರ್ಸ್ ಇಲ್ಲ, ಹೌಸ್ಫುಲ್ಗಳಿಲ್ಲ. ಸೊ ನಮಗೆ ಈ ಒಂದು ಅವಕಾಶ ಇಬ್ಬರು ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ವಿಖ್ಯಾತ್ ಅವರು ಅಂತ ಒಂದು ಸ್ಟೋರಿನ ಅವರು ನಮಗೊಂದು ಅವಕಾಶ ಕೊಟ್ಟಿದ್ದಾರೆ, ಪ್ರೊಡ್ಯೂಸ್ ಮಾಡೋ ಅಂಥದ್ದು ಅವಕಾಶ. ಸೊ ಥ್ಯಾಂಕ್ ಯು. ತುಂಬ ದೊಡ್ಡ ಜವಾಬ್ದಾರಿ, ತುಂಬ ಒಳ್ಳೆ ರೀತಿಯಲ್ಲಿ ನಿಭಾಯಿಸ್ತೀವಿ ಅನ್ನೋ ಭರವಸೆ ಇದೆ. ಆ್ಯಂಡ್ ಥ್ಯಾಂಕ್ ಯು ಶ್ಯಾಮ್ ಸರ್, ಆನಂದ್ ಆಡಿಯೋದವರು. ಕಂಟೆಂಟ್ ನೋಡಿ ತುಂಬ ಇಷ್ಟಪಟ್ಟು ತುಂಬ ಸಪೋರ್ಟ್ ಮಾಡಿ ಮೊದಲನೇದಕ್ಕೆ ಜೊತೆಲಿ ನಿಂತಿದ್ದಾರೆ. ಸೊ ಥ್ಯಾಂಕ್ ಯು ಸುಪ್ರೀತ್ ಸರ್, ಥ್ಯಾಂಕ್ ಯು ಬಂದಿದ್ದಕ್ಕೆ, ಥ್ಯಾಂಕ್ ಯು. ಎಲ್ಲ ಟೆಕ್ನಿಕಲ್ ಟೀಮ್ ಕೂಡ ಲೈಕ್ ವಿಖ್ಯಾತ್ ಅವ್ರು ಯಾವ ಥರ ಎಲ್ಲ ಒಂದು ಟೀಮ್ನ ಸೇರಿಸಿದ್ದಾರೆ ಅಂದರೆ ಇಟ್ಸ್ ಲೈಕ್ ಎ ಡ್ರೀಮ್ ಟೀಮ್. ಟೆಕ್ನಿಕಲಿ ದೇ ಆರ್ ವೆರಿ ಸ್ಟ್ರಾಂಗ್, ದೇ ನೋ ವಾಟ್ ದೇ ಆರ್ ಡೂಯಿಂಗ್. ಸೊ ವಿಖ್ಯಾತ್ ಅವರಿಂದ ಹಿಡಿದು ಎಲ್ಲರಿಗೂ ಒಂದು ಕ್ಲಾರಿಟಿ ಇದೆ, ನಾವು ಹೇಗೆ ಮಾಡಬೇಕು, ಏನು ಮಾಡ್ತಿದ್ದೀವಿ, ಯಾವ ರೀತಿ ಪ್ಲೇಸ್ಮೆಂಟ್ ಮಾಡಬೇಕು ಸಿನಿಮಾನ ಅಂತ. ಸೊ ಖಂಡಿತವಾಗ್ಲೂ ಅದಾಗುತ್ತೆ. ತುಂಬ ಒಳ್ಳೆ ಚಿತ್ರ ಆಗುತ್ತೆ, ಅದರಲ್ಲಿ ಎರಡು ಮಾತಿಲ್ಲ. ಸೊ ಆದಷ್ಟು ಬೇಗ ಶೂಟಿಂಗು ಶುರು ಮಾಡ್ತಿದ್ದೀವಿ. ಸೊ ಎಲ್ಲ ಒಳ್ಳೆಯದಾಗುತ್ತೆ. ಎಲ್ಲರಿಗೂ ಥ್ಯಾಂಕ್ ಯು. ಎಲ್ಲ ಮೀಡಿಯಾದವ್ರಿಗೂ ಎಲ್ಲರಿಗೂ ಬಂದಿದ್ದಕ್ಕೆ ಥ್ಯಾಂಕ್ ಯು. ನಿಮ್ಮ ಸಪೋರ್ಟ್ ಖಂಡಿತ ಬೇಕೇ ಬೇಕು. ಥ್ಯಾಂಕ್ ಯು, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನಗೆ ಗಣೇಶ್ ಸರ್ ಮನೆಗೆ ಕರೆದುಬಿಟ್ಟಿದ್ದು ಒಂದು ಟೀಸರ್ ತೋರಿಸಿದಾಗ ಅದನ್ನು ಇಲ್ಲ ಅನ್ನೋದಕ್ಕೆ ಒಂದು ಅವಕಾಶನೇ ಇರಲಿಲ್ಲ. ಯಾಕಂದರೆ ಟೀಸರು ನೀವು ನೋಡಿದ್ದೀರ, 100% ಒಂದು ಒಳ್ಳೆ ಕ್ಲಾಸಿಕ್ ಸಿನಿಮಾ ಆಗುತ್ತೆ ಅನ್ನೋದೊಂದು ತುಂಬ ಎಕ್ಸ್ಪೆಕ್ಟೇಷನ್ಸ್ ಇದೆ ಆ ಟೀಸರಲ್ಲಿ. ಆ್ಯಕ್ಟಿಂಗಲ್ಲಿ ಇಬ್ಬರು ಪೈಪೋಟಿ ಮಾಡ್ತಾರೆ ಅಂತ ಹೇಳಿದ್ರೆ ಇಬ್ಬರು ಒಳ್ಳೆ ಆ್ಯಕ್ಟ್ರುಗಳು, ರಮೇಶ್ ಸರ್ ಮತ್ತು ಗಣೇಶ್ ಸರ್ ಇಬ್ಬರು ಈಗೂ ಇಲ್ಲ. ಆದರೆ ಒಬ್ಬೊಬ್ರಿಗೆ ಆ್ಯಕ್ಟಿಂಗ್ ಪೈಪೋಟಿ ಮಾಡೋದಂತೂ ಗ್ಯಾರಂಟಿ. ನೀವು ಇದು ಮಾಡಿದ್ರೆ ನಾನು ಅದಕ್ಕಿಂತ ಚೆನ್ನಾಗಿ ಮಾಡ್ತೀನಿ ಅನ್ನೋ ಒಂದು ಇಬ್ಬರದಲ್ಲೂ ಇದೆ. ಈ ಕಾಂಬಿನೇಷನ್ ನೋಡಿದಾಗ ಅದೇ ಥರ ಇವರಿಬ್ಬರು ಕಾಂಬಿನೇಷನು, ನಿರ್ಮಾಪಕ ಮತ್ತು ನಿರ್ದೇಶಕ ಇಬ್ಬರು ಅಷ್ಟೇ ಪ್ಯಾಷನೇಟು, ಇಬ್ಬರು ಅದೇ ಥರ ಒಂಥರ ಪ್ಯಾಷನ್ ಇದೆ ಇಬ್ಬರಿಗೂ. ಸೊ ಡೆಫಿನೆಟ್ಲಿ ಇದನ್ನು ನೋಡಿದ್ರೆ ಅನೂಪ್ ಸರಿಗೆ ತುಂಬ ದೊಡ್ಡ ಚಾಲೆಂಜ್ ಇರುತ್ತೆ. ಯಾಕಂದರೆ ನಿಮ್ಮ ಮೇಲೆ ಸರ್ ಇವಾಗ ಇವ್ರದಂತೂ ಕನ್ಫರ್ಮ್ ಇದಿರುತ್ತೆ, ನೀವು ಸೇರಿಕೊಂಡು ನಾವು ಸೇರಿಕೊಂಡು ಇದಕ್ಕೊಂದು ಒಳ್ಳೆ ಎಕ್ಸ್ಪೆಕ್ಟೇಷನ್ಸು ಕ್ರಿಯೇಟ್ ಮಾಡುತ್ತೆ. ಇದು ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಟೆಕ್ನಿಷಿಯನ್ಸ್ ಆಗಲಿ, ಆರ್ಟಿಸ್ಟ್ ಆಗಲಿ, ಡೈರೆಕ್ಟ್ರು, ನಿರ್ಮಾಪಕರು ಎಲ್ಲರೂ ಭಾಳ ಹತ್ತಿರದ ಸ್ನೇಹಿತರು. ನೀವು ಯುವರ್ ಸಿನ್ಸಿಯರ್ಲಿ ರಾಮ್ ಅಂತ ಏನು ಟೈಟಲ್ ನೋಡಿದ್ದೀರಾ, ಟೀಮು ಸಹ ಅಷ್ಟೇ ಸಿನ್ಸಿಯರ್ ಅವರ ಕೆಲಸಕ್ಕೆ. ಮೋರ್ ದ್ಯಾನ್ ಎವ್ರಿಥಿಂಗ್ ವಿಖ್ಯಾತ್ ಅವರು ಈ ಹಿಂದೆ ಪ್ರೊಡ್ಯೂಸ್ ಮಾಡಿರ್ತಕ್ಕಂಥ ಸಿನಿಮಾ ನೋಡಿದ್ರೇ ಅವರ ಟೇಸ್ಟ್ ಏನಂತ ಕಾಣಿಸುತ್ತೆ. ಯಾಕಂದರೆ ಒಂದು ಪೋಸ್ಟರ್ ಡಿಸೈನರಲ್ಲಾಗಲಿ, ಒಂದು ಸಾಂಗ್ಸಲ್ಲಾಗಲಿ, ಎಸ್ಪೆಷಲಿ ಈ ಸಿನಿಮಾದವರು ಫಸ್ಟು ಆಡಿಯೋ ಗ್ರ್ಯಾಬ್ ಬೈ ಆನಂದ್ ಆಡಿಯೋ ಅಂತ ಒಂದು ಪೋಸ್ಟರ್ ಹಾಕಿದ್ರು, ತುಂಬ ಯೂನಿಕ್ ಆಗಿತ್ತು. ಇಷ್ಟು ವರ್ಷಗಳು ನಿರ್ಮಾಣದ ಜವಾಬ್ದಾರಿ ತಗೊಂಡ್ರು ಸುಪ್ರೀತ್ ಸರ್ ಹೇಳ್ದಾಗೆ ಪ್ರತಿಯೊಂದು ಫ್ರೇಮಲ್ಲೂ ನಮಗೆ ನೀವಂತೂ ಎಣಕ್ತಾ ಇದ್ರಿ, ಕಾಣ್ತಾ ಇದ್ರಿ. ಸಾಂಗ್ಸ್ ಆಗಿರ್ಬೋದು, ಶಾರ್ಟ್ಸ್ ಆಗಿರ್ಬೋದು, ಎಲ್ಲದರಲ್ಲೂ. ಇವತ್ತು ಅವ್ರು ಹೇಳ್ದಾಗೆ ಆನಂದ್ ಆಡಿಯೋದ್ ಒಂದು ಪೋಸ್ಟು ಅಥವಾ ಇದ್ರದ್ದು ಇನ್ವೈಟೇಷನ್ನು, ಪ್ರತಿಯೊಂದರಲ್ಲೂ ಯುವರ್ಸ್ ಸಿನ್ಸಿಯರ್ಲಿ ರಾಮ್ ಟೈಟಲ್ಲೇ ತುಂಬ ಪೊಯೆಟಿಕ್ ಆಗಿದೆ, ಪಾಸಿಟಿವ್ ಆಗಿದೆ. ಏನು ಹೇಳ್ತೀರಾ? ಅಂದರೆ ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ನಾನು ಪ್ರೊಡ್ಯೂಸರ್ ಆಗಿದ್ದು ಆಕಸ್ಮಿಕವಾಗಿ, ಅಂದರೆ ಇಟ್ ವಾಸ್ ನಾಟ್ ಮೈ ಡ್ರೀಮ್. ಪ್ರೊಡಕ್ಷನ್ ನನಗೆ ಐಡಿಯಾನೇ ಇರಲಿಲ್ಲ. ನಾನು ಲೈಕ್ ಒಂದು 14-15 ಫಿಲಮ್ಸ್ಗೆ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ, ರೈಟ್ರಾಗಿ ಒಂದಷ್ಟು ಕೆಲಸ ಮಾಡಿಕೊಂಡು ಒಂದು ಸಿನಿಮಾನು ಮುಹೂರ್ತಕ್ಕೂ ಬಂದುಬಿಟ್ಟಿತ್ತು ಒಂದು ಹೀರೋ ಜೊತೆಗೆ. ಇನ್ನೇನು 2 ದಿನ ಅಂದ ತಕ್ಷಣ ಮುಹೂರ್ತ ಇರಬೇಕಾದ್ರೆ ಅದು ಕ್ಯಾನ್ಸಲ್ ಆಯಿತು. ಯಾವುದೋ ಅವ್ರ ಹೀರೋ ಓಡಲ್ಲ ಪಿಕ್ಚರ್ ಅದು ಇದು ಅಂತ. ಸೊ ನಮ್ಮ ಕತೆಗಳು ಯಾರಿಗೆ ಹೋಗಿ ಗಾಂಧಿನಗರದಲ್ಲಿ ಕತೆ ಹೇಳ್ತಾ ಇದ್ರು ಯಾರಿಗೂ ಅರ್ಥ ಆಗ್ತಿರ್ಲಿಲ್ಲ, ಏನೇನೋ ಹೇಳ್ತಾನೇನೋ ಅಂತ. ಸೊ ಆವಾಗ ನಾನೇ ನಮ್ಮದೇ ಪ್ರೊಡಕ್ಷನ್ ಮಾಡಿಕೊಡೋಣ ಕಷ್ಟವಂತಾಗಿ ಅಂತ ಹೇಳಿ ರಮೇಶ್ ಸರ್ ಹತ್ರ ಹೋಗಿ ಅವರಿಗೆ ಬ್ರೀಫ್ ಮಾಡಿ ಒಂದು ಪುಷ್ಪಕವಿಮಾನ ಶುರು ಆಗಿದೆ ಅಲ್ಲಿಂದ. ಸೊ ಒಂದೊಂದೇ ಕಮಿಟ್ಮೆಂಟ್ಸಿಗೋಸ್ಕರ ಇದು ಅಂದರೆ ಲೈಕ್ ಈ ಸಿನಿಮಾ ನಾನೇನು ಅಂದ್ಕೊಂಡಿನಲ್ಲ, ಇದು ಒಂದು 4-5 ಇಯರ್ಸಿಂದ ಡ್ರೀಮ್ ಮಾಡಿರೋದು ಇದು. ಅಂದರೆ ನನಗೆ ರಮೇಶ್ ಸರ್ರೇ ಮಾಡಬೇಕು, ಗಣೇಶ್ ಸರ್ರೇ ಮಾಡಬೇಕು ಅಂತ. ಆ್ಯಂಡ್ ಇಟ್ಸ್ ಎ ವೆರಿ ಹ್ಯೂಜ್ ಬಡ್ಜೆಟ್ ಸಿನಿಮಾ, ಅಂದರೆ ರೆಗ್ಯುಲರ್ ಸಿನಿಮಾ ಅಲ್ಲ. ಆ ಟೈಮಲ್ಲಿ ಇನ್ನೂ ನನಗೆ
ಮೂರ್ನಾಲ್ಕು ಸಿನಿಮಾ ನಾವು ಅಂದ್ಕೊಂಡಿದ್ದ ಬಜೆಟ್ಗಿಂತ ಅಂದ್ರೆ ಲೈಕ್ ಇದು ಈ ಸಿನಿಮಾ ಒಂದು 2-3 ಟೈಮ್ಸ್ 4 ಟೈಮ್ಸ್ವರೆಗೂ ಜಾಸ್ತಿ ಇರುತ್ತೆ. ಸೊ ಅಲ್ಲಿವರೆಗೂ ನಾನು ದುಡಿಬೇಕು ಅದನ್ನು ಅನ್ನೋದೊಂದು ಪ್ಲ್ಯಾನಲ್ಲಿತ್ತು. ಸೊ ಹಿಂಗೆಲ್ಲ ಆಗ್ತಿರ್ಬೇಕಾದ್ರೆ ಸತ್ಯ ಲೈಕ್ ಅಂದರೆ ನಾವು ಮೊದಲಿಂದನೂ ಫ್ರೆಂಡ್ಸ್. ಅವರು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ, ನಾವು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ಬೇಕಾದ್ರೂ ವಿ ಆರ್ ಫ್ರೆಂಡ್ಸ್. ಸೊ ಅವರು ಒಂದು ಪ್ರೊಡಕ್ಷನ್ ಮಾಡ್ಕೊಂಡಿದ್ದೀನಿ ಮಾಡೋಣ ಅಂದಾಗ ನಾನೊಂದು ಕತೆ ಹೇಳಿದೆ. ಸೊ ವಿ ಎಕ್ಸ್ಚೇಂಜ್. ಈ ಸಿನಿಮಾ ನೀವು ನನಗೆ ಪ್ರೊಡ್ಯೂಸ್ ಮಾಡಿ, ಈಗ ಸ್ವಲ್ಪ ನನಗೆ ಟೈಟ್ ಇದೆ, ನೀವು ಮಾಡಿ. ನೆಕ್ಸ್ಟ್ ಸಿನಿಮಾ ನೀವು ಡೈರೆಕ್ಟ್ ಮಾಡಿ, ನಾನು ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಈ ಥರದ್ದು ಒಂದು ಇದರಲ್ಲಿ ವಿ ಆರ್ ಡೂಯಿಂಗ್. ಅಂದರೆ ಬೋತ್ ನಮ್ಮಿಬ್ಬರದ್ದು ಡ್ರೀಮ್ ಬಂದು ಅಂದರೆ ಡೈರೆಕ್ಷನ್ನೇ ಫೈನಲ್ ಆಗಿ. ಅಂದರೆ ನಾವು ಬಂದಿದ್ದೆ ಆ ಉದ್ದೇಶಕ್ಕೆ. ಅವರು ನ್ಯೂಯಾರ್ಕಲ್ಲೆಲ್ಲ ಫಿಲ್ಮ್ ಅಕಾಡೆಮಿಲೆಲ್ಲ ಓದ್ಕೊಂಡು ಬಂದಿರೋರು. ಆಮೇಲೆ ಯದು ಅಂತ ಹೇಳ್ಬಿಟ್ಟು ಕೌಸಲ್ಯ ಸುಪ್ರಜಾರಾಮ ಬರೋಲ್ಲ ಅವರು, ಮತ್ತು ನಮ್ಮ ಪ್ರಶಾಂತ್ ರಾಜಪ್ಪ ಅವರು, ಮತ್ತು ಸಚಿನ್ ಅಂದ್ಬಿಟ್ಟು ಒಂದು ಹೊಸ ಹುಡುಗ. ವಿ ಹ್ಯಾವ್ ಎ ಗುಡ್ ಟೀಮ್. ಅಂದರೆ ಈಗ ಹೆಂಗೆ ನಾವು ಹೆಂಗೆ ಬಂದ್ವಲ್ಲ ಆ ಥರದ್ದು ನನ್ನ ಜೊತೆ ಒಂದು ಟೆಕ್ನಿಕಲ್ ಟೀಮ್ ಇದೆ. ಸೊ ಬಟ್ ಕತೆ ಚಿತ್ರಕಥೆ ಇಟ್ ವಾಸ್ ಹೇಳಿದ್ನಲ್ಲ ನಾನು, ಅದು ತುಂಬ ದಿನದಿಂದ ಬರ್ಕೊಂಬಂದಿರೋವಂಥ ಕತೆ. ಅದನ್ನು ಇಂಪ್ರೂವೈಸ್ ಮಾಡಿಕೊಂಡು ಅವ್ರದ್ದು ಇನ್ಪುಟ್ಸ್ಗಳನ್ನ ತಗೊಂಡು ಮೇಕಿಂಗ್ ಇಟ್ ಲಾರ್ಜ್. ಗಂಡು ಹೆಣ್ಣು ಕೆಲಸ ಮಾಡುವಂಥ ಯಾವುದೇ ಕ್ಷೇತ್ರ, ನಿಮ್ಮ ಥರ ಜರ್ನಲಿಸಮ್ ಇರ್ಬೋದು, ಪೊಲೀಸ್ ಇರ್ಬೋದು, ವಾಟೆವರ್, ಅಲ್ಲಿ ಎಲ್ಲರೂ ಅವ್ರಿಗೆ ಕೊಡಬೇಕಾದ ಗೌರವ ಕೊಡಲೇಬೇಕು. ನಂಬರ್ 1. 2, ಅವರ ಪ್ರತಿಭೆಗೆ, ಅವರ ಅವರ ಸ್ಕಿಲ್ಸ್ಗೆ ಇರುವಂಥ ಸಂಬಳ ಕೊಡಲೇಬೇಕು. 3ನೇದು, ಆತ್ಮಗೌರವಕ್ಕೆ ಯಾರಿಗೂ ಧಕ್ಕೆ ಬರಲೇಬಾರ್ದು. ಅದು ಯಾವುದೇ ಕ್ಷೇತ್ರ ಇದೆ ಸರಿ, ಇನ್ಕ್ಲೂಡಿಂಗ್ ಸಿನಿಮಾ. ಹಾಗಾಗಿ ಆ ಥರ ವಿಷಯಗಳು ಎಲ್ಲೇ ನಡೆದ್ರು ಅದ್ರ ಪರವಾಗಿ ಯಾರು ಎದ್ದು ನಿಂತು ನಾವೆಲ್ಲೂ ಸಪೋರ್ಟ್ ಮಾಡಿದ್ದೀವಿ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಸಿ, ಒಂದು ಸಮಾಜ ಅಂದಮೇಲೆ 50% ಗಂಡಸರು 50% ಹೆಂಗಸರು ಅಂತ ಇಟ್ಕೊಳ್ಳಿ ನೀವು, ಈಕ್ವಲ್ ಇರ್ತಾರೆ. ಆ ಥರ ಇದ್ದಾಗ ಒಂದು 50% ಕೊಡುಗೆ ಹೆಣ್ಮಕ್ಳಿಗೆ ನಮ್ಗೆ ಬರಬೇಕಾಗತ್ತೆ. ಅದು ನಮ್ಗೆ ಬರಬೇಕು ಅಂದರೆ ಅವ್ರಿಗೆ ಕೊಡುವಂಥ ಗೌರವ ಕೊಡಲೇಬೇಕಾಗತ್ತೆ. ಅವ್ರಿಗೆ ಎಲ್ಲೋ ಒಂದು ಕಡೆ ಅದು ಅನ್ಯಾಯ ಆಗಿದೆ ಅಂದರೆ ಅವ್ರಿಗೆ ನ್ಯಾಯ ಸಿಗಬೇಕು, ಅದ್ರಲ್ಲಿ ಡೌಟೇ ಇಲ್ಲ. ನಂಬರ್ 1. ಹಾಗಾಗಿ ಅದು ಯಾರೇ ಇದ್ರು ಸರಿ, ದೇರ್ ಇಸ್ ನೋ ಡೌಟ್. ಬಟ್ ಮೋರ್ ಇಂಪಾರ್ಟೆಂಟ್ ವಿಷಯ ಇಲ್ಲಿ ಏನು ಅಂದರೆ, ಥ್ರೋಯಿಂಗ್ ದ ಬೇಬಿ ಅಲಾಂಗ್ ವಿತ್ ಬಾತ್ ಆಫ್ ವಾಟರ್ ಅಂತ ಹೇಳ್ತಾರೆ. ನೀವು ಮಗುನ ಸ್ನಾನ ಮಾಡಿಸ್ಬಿಟ್ಟು ಆ ಸ್ನಾನದ ನೀರನ್ನ ಬಿಸಾಕೋ ಮಗುನೇ ಬಿಸಾಕ್ಬಿಡ್ಬಾರ್ದು. ಇದು ಸಿನಿಮಾ ಅನ್ನೋದು, ಈ ಒಂದು ಟ್ರೈಲರ್ಗೆ ಎಷ್ಟು ಶ್ರಮ ಪಡ್ತೀವಿ ಗೊತ್ತಂದ್ರೆ ನಾವು. ಒಂದು ಟ್ರೈಲರ್ಗೆ ಇಷ್ಟು ಜನ ಒಬ್ಬೊಬ್ಬರು ಬೆವರು ಸುರಿಸಿ ಮಾಡ್ತೀವಿ. ಸಿನಿಮಾ ಅನ್ನೋದು ಗ್ರೇಟ್ ಆಡೋದು, ವೆರಿ ಕ್ರಿಯೇಟಿವ್ ಮಾಡಿ ಸಿಕ್ಕಾಬಡೆ ಕೆಲಸ ಮಾಡ್ತೀವಿ ನಾವೆಲ್ಲ. ಹಾಗಾಗಿ ಅದರ ಇಮೇಜ್ ಇದೆಯಲ್ಲ, ಅದು ಬಂದು ಎಲ್ಲೂ ಡ್ಯಾಮೇಜ್ ಆಗಬಾರ್ದು. ಇಟ್ಸ್ ಅ ಗ್ರೇಟ್ ಫೀಲ್ಡ್, ಇಟ್ಸ್ ಅನ್ ಅಮೇಸಿಂಗ್ ಫೀಲ್ಡ್ ಸಿನಿಮಾ ಅನ್ನೋದು. ಆ ಕ್ಷೇತ್ರದ ಬಗ್ಗೆ ಯಾರು ಡೌನ್ಮಾನ ಪಡಲೇಬೇಡಿ. ಅಲ್ಲಿರುವ ಕೆಲವರಿಂದ ಬೈ ಚಾನ್ಸ್ ಏನೋ ಅನ್ಯಾಯ ಆಗಿದ್ರೆ, ಅವ್ರು ತಪ್ಪಾಗಿ ಮಾಡಿದ್ರೆ ಅದಕ್ಕೆ ಏನು ಬೇಕಾದ್ರೆ ಮಾಡಿ. ಬಟ್ ಸಿನಿಮಾ ನಟರು, ಸಿನಿಮಾ ನಟರು ಈ ಥರ ಅಂತ ಜನರಲೈಸ್ ಮಾತ್ರ ಮಾಡಬೇಡಿ ದಯವಿಟ್ಟು. ಬಿಕಾಸ್ ತುಂಬ ಕಷ್ಟಪಟ್ಟಿದ್ದೀವಿ. 30-35 ವರ್ಷ ಭಾಳ ಸಿನ್ಸಿಯರ್ ಆಗಿ ಕೆಲಸ ಮಾಡಿದ್ವಿ ನಾವು. ಅದಕ್ಕೆಲ್ಲೂ ಧಕ್ಕೆ ಬರಬಾರ್ದು ಅಷ್ಟೇ. ಹಾಗಾಗಿ ಅನ್ಯಾಯ ಆಗಿದೆ ಅಂದರೆ ಅವ್ರಿಗೆ ನ್ಯಾಯ ಸಿಗಲಿ, ಅದು ಡೌಟೇ ಇಲ್ಲ. ಆ್ಯಂಡ್ ಈ ಸಮಾನತೆ ರೀ, ಕಳೆದ ಒಂದು ಶತಮಾನದಲ್ಲಿ ಹೆಣ್ಮಕ್ಳು ಸಿಕ್ಕಿರುವಂಥ ಸಮಾನತೆ ಎಂಥ ಬ್ಯೂಟಿಫುಲ್ ಆಗಿದೆ ಎಲ್ಲ ಕ್ಷೇತ್ರದಲ್ಲೂ. ಅದು ಮುಂದುವರಿಬೇಕು. ಡೆಫಿನೆಟ್ ಆಗಿ ಆ ಸಮಾನತೆ ಸಿಗಲೇಬೇಕು, ಅದ್ರಲ್ಲಿ ಡೌಟೇ ಇಲ್ಲ. ನಮ್ಮ ಇಂಡಸ್ಟ್ರಿಯಲ್ಲಿ ಮಾತ್ರ, ನಮ್ಮ ಸಮಾಜದಲ್ಲಿ ಇರ್ತಾರೆ ಸರ್, ನಿಮ್ಮ ಮನೇಲಿ ಇರ್ತಾರೆ, ನಿಮ್ಮ ಪಕ್ಕದ ಮನೇಲಿ ಇರ್ತಾರೆ ಸರ್. ಅದು ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದು ಅಲ್ವೇ ಇಲ್ಲ, ಅದು ಸಿನಿಮಾಗೆ ಮಾತ್ರ ಅಂತ ದಯವಿಟ್ಟು ಸಿನಿಮಾ ಮೇಲೆ ಹಾಕ್ಬೇಡಿ. ಅದು ಎಲ್ಲಿ ಈ ಥರ ಆದರೂ ಅಂದರೆ ಕಿರುಕುಳ ಅಂತ ಹೇಳ್ತಿರೋದು. ಗಂಡು ಹೆಣ್ಣಿನ ಮಧ್ಯೆ ಒಂದು ಆಕರ್ಷಣೆ ಅನ್ನೋದು ಬಹಳ ಸ್ವಾಭಾವಿಕ. ಬಟ್ ಇಲ್ಲಿ ಹೇಳ್ತಾ ಇರೋದು ಹರಾಸ್ಮೆಂಟ್. ಅದು ಲೈಂಗಿಕ ಸಂಬಂಧದ ಬಗ್ಗೆ ಯಾರು ಮಾತಾಡ್ತಿಲ್ಲ, ಲೈಂಗಿಕ ಕಿರುಕುಳದ ಬಗ್ಗೆ ಮಾತಾಡ್ತಿದ್ದಾರೆ. ಯಾರೋ ಒಬ್ರು ಹರಾಸ್ ಮಾಡ್ತಿದ್ದಾರೆ, ಸೆಕ್ಷುವಲಿ ಫೋರ್ಸ್ ಮಾಡ್ತಿದ್ದಾರೆ. ನನ್ನ ಇಚ್ಛೆಯಿಂದ, ಸ್ವ ಇಚ್ಛೆಯಿಂದ ಒಂದು ಸಂಬಂಧ ಯಾರು ತಕರಾರು ಹೇಳ್ತಾರೆ? ಯಾರು ತಕರಾರು ಮಾಡೋದಿಲ್ಲ. ಇದು ಫೋರ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಫೋರ್ಸ್ ಬಗ್ಗೆ ಅದು ಖಂಡಿತ ತಪ್ಪು. ಅದು ಎಲ್ಲಿ ನಡೆದ್ರು ತಪ್ಪು. ಅದು ಪಕ್ಕದ ಮನೆಯಲ್ಲಿ ನಡೆದ್ರು ತಪ್ಪು, ನಮ್ಮ ಬೀದಿಯಲ್ಲಿ ನಡೆದ್ರು ತಪ್ಪು, ಸಮಾಜದಲ್ಲಿ ಸಿನಿಮಾ ನಡೆದ್ರು ತಪ್ಪು, ಅಷ್ಟೇ ಅದು. ಹಾಗಾಗಿ ಪ್ಲೀಸ್ ಡೋಂಟ್. ಆ ಸಿನಿಮಾಗಿರುವಂಥ ಅದ್ಭುತವಾದಂಥ ಒಂದು ಹ್ಯಾಲೋ ಇದೆ ರೀ. ತುಂಬ ಕಷ್ಟಪಡ್ತೀವಿ ಸರ್ ನಾವೆಲ್ಲ. ಅದರ ಇಮೇಜ್ನ ದಯವಿಟ್ಟು ಪ್ರೊಟೆಕ್ಟ್ ಮಾಡಿ. ಖಂಡಿತವಾಗ್ಲೂ ನನ್ನ ಗಮನ ಖಂಡಿತ ಬೇರೆ ಎಲ್ಲೋ ಇದೆ. ನಾನು ಹೇಳ್ದಲ್ಲ, ಸಿನಿಮಾ ದೊಡ್ಡ ಸಾಗರ. ನಮ್ಮ ಅಟೆನ್ಷನ್ ಇರೋದೆಲ್ಲ ಈ ಕ್ರಿಯೇಟಿವ್ ಸೈಡಲ್ಲಿ, ಕಥೆಗಳಲ್ಲಿ, ಆ ಕಡೆ ಇದ್ದೀವಿ ನಾವು. ಹಾಗಾಗಿ ಆ ಥರ ಮೊದಲೇ ಹೇಳಿದ್ದೀವಿ ನಾವು, ವಿ ಸ್ಟ್ಯಾಂಡ್ ವಿತ್ ದೋಸ್ ಪೀಪಲ್. ಯಾರಿಗಾರು ಅನ್ಯಾಯ ಆಗಿದೆ ಜೊತೆಗೆ ನಾವು ಇದ್ದೇ ಇರ್ತೀವಿ ನ್ಯಾಚುರಲಿ, ಅದರ ಬಗ್ಗೆ ತಕರಾರಿಲ್ಲ. ಬಟ್ ಐ ಆಮ್ ನಾಟ್ ಅ ಪಾರ್ಟ್ ಆಫ್ ಆಕ್ಟಿವಿಸ್ಟ್ ಅಲ್ಲ ನಾನು. ಸಿನ್ಸಿಯರ್ ಆಗಿ ತಯಾರಾಗಿರುವಂತ ಒಂದು ಚಿಕ್ಕ ಟೀಸರ್ ಅಷ್ಟೇ ಇದು, ಒಂದು ಚಿಕ್ಕ ಗ್ಲಿಮ್ಸ್ ಅಷ್ಟೇ. ಇಡೀ ಮಾಧ್ಯಮದವರದು ಸಪೋರ್ಟ್ ಯಾವತ್ತೂ ಕೂಡ ಈ ತಂಡದ ಮೇಲಿರ್ಲಿ ಅಂತ ತಂಡದ ಪರವಾಗಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಟೀಸರ್ ಹೆಚ್ಚೆಚ್ಚು ಶೇರ್ ಆಗ್ಲಿ, ನಿಮ್ಮ ಪ್ರೀತಿ ಯಾವತ್ತೂ ಕೂಡ ಇರಲಿ.